ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಫ್ರೂಟ್ ತೋರಿಸ್ತಾ ಇದ್ದೀನಿ. ಈ ಫ್ರೂಟ್ಸ್ ಹೆಸರು ಯಾರಿಗಾನ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಸೊ ಇದು ನಮ್ಮ ಊರಲ್ಲಿ ಚಕೋತಿ ಹಣ್ಣು ಅಂತ ಕರಿತೀವಿ. ಈ ಹಣ್ಣು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ ಇರುತ್ತೆ. ಸೊ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರ್ತವೆ ಇದರಲ್ಲಿ. ಈ ಹಣ್ಣನ್ನು ಮಿಸ್ ಮಾಡ್ಕೋಬೇಡಿ. ಇದು ಟೇಸ್ಟ್ ವಿಷಯಕ್ಕೆ ಬಂದರೆ ಒಂದು ಸ್ವಲ್ಪ ಹುಳಿಯಾಗಿರುತ್ತೆ, ಸಿಪ್ಪೆ ದಪ್ಪ ಇರುತ್ತೆ, ಒಳಗಡೆ ಹಣ್ಣು ಮಾತ್ರ ಒಂದು ಸ್ವಲ್ಪ ಇರುತ್ತೆ, ಸಿಪ್ಪೆನೇ ದಪ್ಪ ಇದರಲ್ಲಿ. ಫಸ್ಟ್ ಟೈಮ್ ನಾನು ಈ ಹಣ್ಣು ತಿಂದಾಗ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಸೊ ಇವಾಗ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದಾವೆ ಅಂತ ಗೊತ್ತಿದ್ದು ತಿನ್ನೋದು ರೂಢಿ ಮಾಡ್ಕೊಂಡಿದ್ದೀನಿ. ಇವಾಗ ಆರಾಮಾಗಿ ತಿಂತೀನಿ. ನೋಡಿ, ಒಳಗಡೆ ಈ ಥರ ಇರುತ್ತೆ. ಇದು ನೋಡೋದಕ್ಕೆ ಲೈಟ್ ರೆಡ್ ಕಲರ್ ಆಗಿರುತ್ತೆ. ಇದನ್ನು ಹೀಗೆ ತಿನ್ನೋಕ್ಕಾಗಲ್ಲ ಅಂತಂದರೆ ಆರಾಮಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಇದ್ರ ಜ್ಯೂಸ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ನಾನು ಈ ಫ್ರೂಟ್ನ ಒಂದು ಸ್ವಲ್ಪ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಇಷ್ಟಪಡುತ್ತೆ. ಸೊ ಅದಕ್ಕೆ ನಾನು ಎಲ್ಲ ಚೆನ್ನಾಗಿ ಉದುರುದ್ರಾಗಿ ಈ ಥರ ಬಿಡಿಸ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಒಂದು ನಿಂಬೆಹಣ್ಣು ತೊಗೊಳ್ಳಿ. ನನಗೆ ಹುಳಿ ಇರುತ್ತೆ, ಅದಕ್ಕೆ ನಿಂಬೆಹಣ್ಣು ತಗೊಂಡಿಲ್ಲ. ಇದನ್ನೊಂದು ಬಟ್ಲಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಅಷ್ಟೇ, ರೆಡಿ ಆಗೋಗ್ಬಿಟ್ಟಿದೆ. ಈ ಥರನಾದರೂ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಅಡುಗೆ ರೆಸಿಪೀಸ್ ಯಾವನ್ನ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ. ಸೊ ಇವಾಗ